ಸ್ನೇಹಿತರೆ ನೋಡಿ, ಈ ಧರ್ಮಸ್ಥಳ ಪ್ರಕರಣ ವಿಡಿಯೋ ಮಾಡಿದ್ದೆ ಸಮೀರ್ ಎಂಡಿಗೆ ಮುಳ್ಳಾಗೋಯ್ತಾ? ಏನು ಈ ಬಿಲ್ಡಪ್ ಟಿವಿ ಮಾಧ್ಯಮಗಳಿವೆ, ಅವರು ಮತ್ತೆ ಈ ರಾಜಕೀಯದವರಿಂದ ಏನಾದರೂ ಸಮೀರ್ ಎಂಡಿಗೆ ಮುಳ್ಳಾಗೋಯ್ತಾ ವಿಡಿಯೋ ಮಾಡೋಕ್ಕೆ? ಯಾಕಂದ್ರೆ ಸಮೀರ್ ಎಂಡಿ ವಿಡಿಯೋನೇ ಮಾಡಾಕ್ತಾ ಇಲ್ಲ. ಸಮೀರ್ ಎಂಡಿ ವಿರುದ್ಧ ಬರೀ FIRಗಳೇ ದಾಖಲಾಗ್ತಾ ಇವೆ. ನಮಸ್ಕಾರ ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ನಾನು ಇವಾಗ ಮಾತಾಡ್ತಿರೋದು ಸಮೀರ್ ಎಂಡಿ ಅವರ ಬಗ್ಗೆ. ಸ್ನೇಹಿತರೆ ನೋಡಿ, ಇದೇ ಸಮೀರ್ ಎಂಡಿ ಧರ್ಮಸ್ಥಳ ಪ್ರಕರಣದ ವಿಡಿಯೋ ಮಾಡಿ ಹಾಕ್ತಾರೆ. ಈತ ವಿಡಿಯೋ ಮಾಡಿ ಹಾಕಿದ್ಮೇಲೆ ಕನ್ನಡದ ಯಾವ ಒಬ್ಬ ಯೂಟ್ಯೂಬರ್ ಕೂಡ ಇಷ್ಟು ರೇಂಜಲ್ಲಿ ಒಂದು ವಿಡಿಯೋ ಓಡಿರಲ್ಲ. ಅದು 1 ಕೋಟಿ ಆಗಲಿ 2 ಕೋಟಿ ಆಗಲಿ, ಅದನ್ನ ಸಮೀರ್ ಎಂಡಿ ಮಾಡಿರ್ತಾನೆ. ಸ್ನೇಹಿತರೆ ನೋಡಿ, ಆ ವಿಡಿಯೋ ಯಾವುದಂತ ನಿಮ್ಗೆಲ್ರಿಗೂ ಗೊತ್ತು. ನಾನು ಆ ವಿಡಿಯೋ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ನೋಡಿ, ಈ ಸಮೀರ್ ಎಂಡಿ ತನ್ನ ಪಾಡಿಗೆ ತಾನು ವಿಡಿಯೋ ಮಾಡ್ಕೊಂಡಿದ್ದ. ಆತ ಹೇಳಿಕೆ ಏನು ನೀಡಿದ್ದಾನೆ ಅಂದರೆ ಈ ಧರ್ಮಸ್ಥಳ ಪ್ರಕರಣದ ಬಗ್ಗೆ. ನೋಡಿ, ಚಿನ್ನಯ್ಯನೇ ಆಗಲಿ ಅಥವಾ ಸುಜಾತ ಭಟ್ಟೆ ಆಗಲಿ, ಇವ್ರಿಗೆಲ್ರಿಗೂ ಅನ್ಯಾಯ ಆಗಿದೆ. ಆ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅಂತ ಸಮೀರ್ ಎಂಡಿ ಹೇಳಿದ್ದ. ಅವನ ವಿಡಿಯೋ ಕೂಡ ಅದೇ ಆಗಿತ್ತು. ಆದರೆ ಸಮೀರ್ ಎಂಡಿ ಎಂತ ಎಡವಟ್ ಮಾಡ್ಕೊಂಡಿದ್ದ ಅಂದರೆ ಖಂಡಿತವಾಗ್ಲೂ ನೇರವಾಗಿ ಒಬ್ರನ್ನ ತೋರಿಸಿ ಆತ ಮಾತಾಡಿದ್ದ. ಸ್ನೇಹಿತರೆ ನೋಡಿ, ಆ ಒಬ್ರು ಯಾರಂತ ನಿಮ್ಗೆಲ್ರಿಗೂ ಗೊತ್ತು. ನಾನು ಅದ್ರ ಬಗ್ಗೆನೂ ಹೇಳಕ್ ಹೋಗಲ್ಲ. ಸಮೀರ್ ಎಂಡಿ ಅವನ ಪಾಡ್ಗೆ ಅವ್ನು ವಿಡಿಯೋ ಮಾಡ್ಕೊಂಡು ಹೋಗಿದ್ರೆ ನೋಡಿ, ಇವತ್ತು ಈ ಸ್ಥಿತಿ ಸಮೀರ್ ಎಂಡಿಗೆ ಬರ್ತಾ ಇರಲಿಲ್ಲ. ಸಮೀರ್ ಎಂಡಿ ನ್ಯಾಯ ಕೇಳಿದ್ದೇ ತಪ್ಪಾಯ್ತಾ ಅಥವಾ ಆತನ ಹತ್ರ ಏನಾದರೂ ಅದ್ರ ಬಗ್ಗೆ ಸಾಕ್ಷಿ ಇತ್ತ? SIT ತನಿಖೆ ನಡೀತಾ ಇದೆ. ಸಮೀರ್ ಎಂಡಿ ಬಗ್ಗೆ ಕೂಡ ಈ ಕ್ಷಣದವರೆಗೂ ಅಧಿಕೃತ ಮಾಹಿತಿ SIT ಕೊಟ್ಟಿಲ್ಲ. ಸ್ನೇಹಿತರೆ, ಸಮೀರ್ ಎಂಡಿ ವಿಡಿಯೋ ಹಾಕಿನೇ 1 ತಿಂಗಳಾಯಿತು. ಆತ ಹೇಳಿದ್ದ, ನಾನು ಕಾರಲ್ಲೇ ಮನೆ ಕೊತ್ತೀನಿ, ನನ್ನ ತಾಯಿನ ನಮ್ಮ ಸಂಬಂಧಿಕರ ಮನೆಗೆ ಬಿಟ್ಟಿದ್ದೀನಿ ಅಂತ. ಸ್ನೇಹಿತರೆ ನೋಡಿ, ಧರ್ಮಸ್ಥಳ ಪ್ರಕರಣದ ಬಗ್ಗೆ ಏನಾದರೂ ಸಮೀರ್ ಎಂಡಿ ವಿಡಿಯೋ ಮಾಡಿಲ್ಲ ಅಂದಿದ್ರೆ ಅವನ ಪಾಡ್ಗವನು ವಿಡಿಯೋ ಹಾಕ್ಕೊಂಡು ಅವನ ಪಾಡ್ಗವನು ಇರೋನು. ಆದರೆ ನೀವೇ ಹೇಳಿ, ಅವನು ವಿಡಿಯೋ ಮಾಡಿದ ತಪ್ಪ? ಅವ್ನಿಗೆ ಈ ಥರ ಸ್ಥಿತಿ ಬಂದಿರೋದು ತಪ್ಪ? ಸ್ನೇಹಿತರೆ ನೋಡಿ, BJP ಅಂತೂ ನೇರವಾಗಿ ಸಮೀರ್ ಎಂಡಿನ ಬಂಧಿಸಿ, ಇನ್ನೂ ಯಾಕೆ ಬಂಧಿಸಿಲ್ಲ ಅಂತ ಹೇಳ್ತಾ ಇದೆ. ಹೆಗಡೆಯವರು ಕೂಡ ಒಂದು ಹೇಳಿಕೆ ನೀಡಿದ್ದಾರೆ. ಯಾರೇ ಆದರೂ ಸರಿ ಧರ್ಮಸ್ಥಳದ ವಿರುದ್ಧ ಅಂದರೆ ಮಂಜುನಾಥ ಸ್ವಾಮಿಯ ವಿರುದ್ಧ ಮಾತಾಡಿದ್ರೆ ಅವ್ರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ವೀರೇಂದ್ರ ಹೆಗಡೆ ಅವರು ಕೂಡ ಹೇಳಿಕೆ ನೀಡಿದ್ದಾರೆ. ಸ್ನೇಹಿತರೆ, ಮಂಜುನಾಥ ಸ್ವಾಮಿಯ ವಿರುದ್ಧ ಯಾರೆಲ್ಲ ಮಾತಾಡಿದ್ದಾರೆ ಅವ್ರಿಗೆಲ್ರಿಗೂ ಕಠಿಣ ಶಿಕ್ಷೆ ಆಗಲಿ. ಸ್ನೇಹಿತರೆ, ಇದುವರೆಗೂ ಮಂಜುನಾಥ ಸ್ವಾಮಿಯ ವಿರುದ್ಧ ಯಾರು ಮಾತಾಡಿರೋದು ನಾವಂತೂ ನೋಡಿಲ್ಲ. ಸ್ನೇಹಿತರೆ, ಸಮೀರ್ ಎಂಡಿ ಒಬ್ಬ ಯೂಟ್ಯೂಬರ್, ಆತನಿಗೆ ಒಳ್ಳೇದಾಗಲಿ, ಮತ್ತೆ ವಿಡಿಯೋ ಮಾಡುವಂತಾಗಲಿ. ಏನ್ ಈ ಪ್ರಕರಣಗಳಿವೆ ಅದರಿಂದ ಆಚೆ ಕಡೆ ಬರಲಿ, ಅವರ ಹೋರಾಟಕ್ಕೆ ಜಯ ಸಿಗಲಿ.